ಸೇವ್ ಕೀರ್ತನ ಹೃದಯವಂತರಿಗೆ ಮಾತ್ರ. ನಿಜಕ್ಕೂ ಈ ಕಾರ್ಯಕ್ರಮ ಹೃದಯವಂತರಿಗೆ ಮಾತ್ರ, ನಮ್ಮ ರಾಜ್ಯದ ಜನತೆಗೆ ಮಾತ್ರ, ಜನಪ್ರತಿನಿಧಿಗಳಿಗಲ್ಲ. ಯಾಕೆ ಪ್ರತಿನಿಧಿಗಳು ಅಂತ ತಗೊಂಡೆ, ಮೊನ್ನೆ ಸರ್ವೇಲಿ ರಾಜ್ಯದ 10ರಿಂದ 15 ಜನ MLAಗಳು ಕುಬೇರರು ಅಂತ ತೋರಿಸ್ಕೊಂಡಿದ್ದೀರಿ. ಈ ಸುದ್ದಿ ನಿಮ್ ಗಮನಕ್ಕೆ ಬಂದಿಲ್ವಾ? ಏನೇನೋ ಆ ಟ್ರ್ಯಾಪು ಈ ಟ್ರ್ಯಾಪು ಅಂತ ನಿಮ್ ಗಮನಕ್ಕೆ ಬರುತ್ತೆ, ನಿಮ್ಮ ಫೋನಿಗೆ ಬರುತ್ತೆ. ಈ ವಿಡಿಯೋ ನಿಮ್ ಗಮನಕ್ಕೆ ಬಂದಿಲ್ವಾ? ಮುಂದಕ್ಕೆ ಬನ್ನಿ, ನಾನು ಇದೀನಿ ಅಂತ ತೋರಿಸಿ, ಹಾರ ತುರಾಯಿ ಹಾಕಿ ಚಪ್ಪಾಳೆ ಹೊಡೆದು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ ರಾಜ್ಯದ ಜನತೆ. ಅದು ಯಾವುದೇ ಸಮುದಾಯದ ನಾಯಕ ಆಗಿರಲಿ, ಯಾವ ಭಾಗದವರೇ ಆಗಿರಲಿ, ಇವ್ರು ಮೈಸೂರಿನವರು ಚಿಕ್ಕಮಂಗ್ಳೂರವರು ಅಂತಲ್ಲ, ಯಾರೇ ಬನ್ನಿ, ನಾವು ಹೇಳ್ತೀವಲ್ಲ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀವಿ. ಈ ವಿಚಾರದಲ್ಲಿ ದಯವಿಟ್ಟು ಬನ್ನಿ, ಸಣ್ಣ ಮನಸ್ಸು ತೋರಿಸ್ಬೇಡಿ. ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ, ಇನ್ನು ರಾಜ್ಯದ ಜನ ನಿಮಗೆ ಬಿಟ್ಟಿದ್ದು QR ಕೋಡ್, ಅಕೌಂಟ್ ನಂಬರ್ ಎಲ್ಲವನ್ನ ಹಾಕ್ತಾ ಇದ್ದೀವಿ. ದಯವಿಟ್ಟು ಮುಂದೆ ಬನ್ನಿ. ಈ ಜನಪ್ರತಿನಿಧಿಗಳ ಸಣ್ಣ ಮನಸ್ಸಿದೆಯಲ್ಲ, ಅದನ್ನು ನಾವು ನೀವು ತೋರಿಸೋದು ಬೇಡ. ಮಾತುಕತೆ ಮುಂದುವರ್ಸೋಣ. ನಾನು ಹೇಳಿದ್ನಲ್ಲ, ಎಷ್ಟೋ ನಿದ್ರೆ ಇಲ್ದಿದ್ದು ರಾತ್ರಿ ನೀವು ಕಳೆದಿದ್ದೀರಿ. ಹೆಂಗೆ ಫೇಸ್ ಮಾಡಿದಿರಿ ಆ ದಿನನೆಲ್ಲ ನೀವು ಗೊತ್ತಿಲ್ಲ. ಮತ್ತೆ ನೀವು ಜನತೆಗೆ ನಾನು ಕೇಳೋದಲ್ಲ, ಆ್ಯಂಕರ್ ಆಗಿ ಈ ಕಾರ್ಯಕ್ರಮದ ಹೋಸ್ಟ್ ಆಗಿ ನಾನು ಕೇಳೋದಲ್ಲ, ನೀವು ಮಾತಾಡಬೇಕು. ನಾವು ಒಂದೇ ಕೇಳೋದು ಮೇಡಮ್, ಕರ್ನಾಟಕದ ಜನರು ಹೃದಯವಂತರು. ಎಷ್ಟೋ ರಾಜ್ಯಗಳಲ್ಲಿ ಈ ರೀತಿಯ ಮಕ್ಕಳನ್ನ ಅಲ್ಲಿಯ ಜನ ಉಳಿಸ್ಕೊಟ್ಟಿದ್ದಾರೆ ಕ್ರೌಡ್ ಫಂಡಿಂಗ್ ಆಗಿ. ನಾನು ಕೇಳೋದು ಒಂದೇ, ನಮ್ಮ ಜನರು ತಾವು ಮನಸ್ಸು ಮಾಡಿದರೆ ನಾವು 7 ಕೋಟಿ ಅಷ್ಟು ಜನ ಇದ್ದೀವಿ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ 1.5 ಲಕ್ಷ ಜನಕ್ಕೆ 1,000 ಕೊಟ್ಟರು ನನಗೆ 15 ಕೋಟಿ ರೂಪಾಯಿ ಆಗಿಬಿಡತ್ತೆ. ದಯವಿಟ್ಟು ಪ್ರತಿಯೊಬ್ಬರೂ ತಮ್ಮ ಒಂದು ದಿನದ ಖರ್ಚು ಏನಕ್ಕೋ ಖರ್ಚು ಮಾಡ್ತೀವಿ. ಒಂದು ಬರ್ತ್ಡೇ ಪಾರ್ಟಿ ಮಾಡ್ತೀವಿ, ಒಂದು ಮೋಜು ಮಸ್ತು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ದೇವ್ರಿಗೆ ಮಾಡಿಸ್ತೀವಿ, ಕಲ್ಯಾಣೋತ್ಸವಗಳಿಗೆ ಮಾಡಿಸ್ತೀವಿ. ಈ ಮಗುನು ಒಂದು ದೇವರ ಸಮಾನ ಅಂತ ತಿಳ್ಕೊಂಡು ದಯವಿಟ್ಟು ನಮ್ಮ ಕೈ ಹಿಡೀರಿ, ನಮ್ಮ ಮಗುವನ್ನು ಉಳಿಸ್ಕೊಡಿ. ಈ ಮಗುವನ್ನು ಉಳಿಸ್ಕೊಟ್ಟು ಇನ್ನು 22 ವರ್ಷದ ನಂತರ ಕೇಳಿ ಈ ಮಗು ಏನಾಗಿದೆ ಅಂತ ನಾನಾಗ ಸಮಾಜದ ಮುಂದೆ ಧೈರ್ಯವಾಗಿ ಉತ್ತರ ಕೊಡ್ತೀನಿ. ನನ್ನ ಮಗಳು ಇಂಥ ಸ್ಥಾನದಲ್ಲಿದ್ದಾಳೆ ಅಂತ. ದಯವಿಟ್ಟು ನನ್ನ ಮಗುನ ಉಳಿಸ್ಕೊಡಿ. ಈ ಕೆಲಸ ಆಗೋದು ನಮ್ಮ ಕರ್ನಾಟಕದ ಜನತೆಯಿಂದ ಮಾತ್ರ ಸಾಧ್ಯ. ನೀವುಗಳ ಮನಸ್ಸು ಮಾಡಿದ್ರೆ ಖಂಡಿತ ನಾನು ಗುರಿ ಮುಟ್ತೀನಿ. ನನ್ನ ಮಗಳನ್ನ ಉಳಿಸ್ಕೋತೀನಿ ಅಂತ ಈ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವೇನು ಹೇಳ್ತೀರಿ ಸರ್? ಮೇಡಮ್, ಎಲ್ಲ ಜನತೆಗಳಲ್ಲಿ ಏನು ಕೇಳ್ತೀವಿ ಅಂದರೆ, ಜಾಸ್ತಿ ಏನು ನಾವು ಇದು ಕೇಳಕ್ಕೆ ಹೋಗಲ್ಲ. ತಮ್ಮ ಕೈಲಿ ಏನಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೇಳ್ತೀವಿ. 16 ಕೋಟಿ ಅಂತ 16 ಕೋಟಿ ಯಾರು ಕೊಡಿ ಅಂತ ಯಾರೂ ಬರ್ಸೋಕ್ಕಾಗೋದಿಲ್ಲ. ಅದರಿಂದ ತಮ್ಮ ಕೈಲಾದಷ್ಟು ಏನು ಇದಾಗುತ್ತೋ ಅಷ್ಟು ಸಹಾಯ ಮಾಡಿ. ಅಷ್ಟು 1 ರೂಪಾಯಿನೇ ಆಗಿರ್ಬೋದು, 500 ಆಗ್ಬೋದು, 1000 ಆಗ್ಬೋದು, ಅಥವಾ 100 ರೂಪಾಯಿ ಆಗ್ಬೋದು. ಅವ್ರ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ತೀವಿ. ಕ್ರೌಡ್ ಫಂಡಿಂಗ್ ಶುರು ಆಗಿದೆಯಾ? ಹಾಂ ಮೇಡಮ್, ಆಗಿದೆಯಾ? 3 ದಿನದಿಂದ ಸುದೀಪ್ ಸರ್ ಅವ್ರು ವಿಡಿಯೋ ಮಾಡಿಕೊಟ್ಟು ನಂತರ ಹತ್ತಿರ 38 ಲಕ್ಷ ರೂಪಾಯಿಗಳು ಸೇರಿದೆ. ಅನಿಲ್ ಕುಂಬ್ಳೆ ಸರ್ ಫಸ್ಟ್ ಬೇಸ್ಮೆಂಟ್ ಅವ್ರು ಮಾಡಿಕೊಟ್ಟಾಗ ನಮ್ಗೆ ಸುಮಾರು 20 ಲಕ್ಷ ರೂಪಾಯಿಗಳಷ್ಟು ಸೇರಿತ್ತು. ಅದರಲ್ಲಿ ಸ್ವಲ್ಪ ಸಿರಪಿಗೆ ಯೂಸ್ ಮಾಡ್ಕೊಂಡಿದ್ದೀವಿ. ಈಗ ಸುದೀಪ್ ಸರ್ ಮಾಡಿಕೊಟ್ಟ ಮೇಲೆ 38 ಲಕ್ಷ ರೂಪಾಯಿಗಳು ಪ್ರತಿದಿನ. ಇನ್ನೂ ಒಂದು 10 ಲಕ್ಷ ಸೇರ್ತಿತ್ತೇನೋ, ಎಲ್ಲ ಫೇಲ್ಡ್ ಆಗ್ತಿದೆ. ಗೂಗಲ್ ಪೇ, ಫೋನ್ ಪೇ ಮಾಡ್ತಿದ್ದಾರೆ. UPI ಟ್ರಾನ್ಸಾಕ್ಷನ್ ನಡೀತಾ ಇರೋದ್ರಿಂದ ಎಲ್ಲಾನು ಫೇಲ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ QR ಕೋಡ್ ಬಳಸಿ, ಮತ್ತೆ ಮಿಲಾಪ್ ಅಂತ ಮಗುದು ಅಕೌಂಟ್ ಇದೆ, ಫಂಡ್ ರೈಸಿಂಗ್ ಕೊಟ್ಟು ಅದಕ್ಕೆ ಅಮೌಂಟ್ ಹಾಕೋದ್ರಿಂದ ಯಾವುದೇ ಥರದ್ದು ರಿಸ್ಟ್ರಿಕ್ಷನ್ಸ್ ಇರಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು. ದಯವಿಟ್ಟು ಎಲ್ಲರೂ QR ಕೋಡ್ ಬಳಸಿ, ಮಿಲಾಪ್ ಅನ್ನೋವಂಥದ್ದು QR ಕೋಡನ್ನು ಬಳಸಿ ಅಂತ ಈ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಬರೀ ಬಾಯಿ ಮಾತಲ್ಲಿ ಹೇಳೋದು ಅದೇನೋ ಗಾದೆ ಮಾತಿದೆಯಲ್ಲ, ಹಂಗಾಗಕ್ಕೆ ನಮಗೂ ಇಷ್ಟ ಇಲ್ಲ. ನಾನು ಖುದ್ದಾಗಿ ನಿಂತ್ಕೊಂಡು ನನ್ನ ಕೈಲಾಗಿರೋದನ್ನು ನಾನು ಮಾಡ್ತಾ ಇದ್ದೀನಿ. ಈಗ ನಿಮ್ಮ ಸರದಿ, ನೀವು ನಿಂತ್ಕೋಬೇಕು. ರಾಜ್ಯದ ಜನತೆ ಅವ್ರ ಪರವಾಗಿ ನಿಂತ್ಕೊಳ್ಳೋಣ. ಜನಪ್ರತಿನಿಧಿಗಳದ್ದು ಹಾಳಾಗೋಗ್ಲಿ. ಬಂದರೆ ನಾನು ಹೇಳಿದ್ನಲ್ಲ, ತಲೆ ಮೇಲೆ ಹೊತ್ಕೊಂಡು ಮೆರೆಸೋಣ. ಗ್ಯಾರಂಟಿ ನ್ಯೂಸ್ ತಲೆ ಮೇಲೆ ಹೊತ್ಕೊಂಡು ಮೆರೆಸುತ್ತೆ ಜನಪ್ರತಿನಿಧಿಗಳನ್ನು. ಬನ್ನಿ, ಸಣ್ಣ ಮನಸ್ಸು ತೋರಿಸ್ಬೇಡಿ ಇನ್ನೂ ಕೂಡ. ಆದರೆ ರಾಜ್ಯದ ಜನತೆಗೆ ಕೈ ಮುಗ್ದು ಆ ಕುಟುಂಬ ಜೊತೆಗೆ ನಾನು ಕೂಡ ಕೇಳ್ತಾ ಇರೋದಿಷ್ಟೇ, ಒಟ್ಟಾಗಿ ನಿಂತ್ಕೊಳ್ಳೋಣ. 50, 100, 1000 ನಾನು ಹೇಳಿದ್ನಲ್ಲ, ಯಾವುದೋ ಒಂದು ವೀಕೆಂಡಿಗೆ ಹೋಗಿ ಬರ್ತೀನಿ, ಯಾವುದೋ ಪಬ್ಬು ಪಾರ್ಟಿ ಅಂದರೆ 4ರಿಂದ 5 ಸಾವಿರ ಖರ್ಚು ಮಾಡ್ತೀವಿ. ನಾನು 4-5 ಸಾವಿರ ಹಾಕಿ ಅಂತಿಲ್ಲ, 1,000 ಹಾಕಿ, 500 ಹಾಕಿ, ತೀರಾ ಕಡಿಮೆ ನನ್ನ ಕೈಲ. ನನ್ನ ದಿನಗೂಲಿನ 500 ರೂಪಾಯಿನವ್ರು 200-300 ರೂಪಾಯಿ ಹಾಕಿ. ಆ ಕುಟುಂಬಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ. ಆ ಮಗು ಜೀವಂತವಾಗಿರೋಕೆ, ಜೀವಂತ ಅನ್ನೋದಕ್ಕಿಂತ ಆ ಮಗುವಿನ ಟ್ರೀಟ್ಮೆಂಟ್ಗೆ, ಆರೋಗ್ಯವಾಗಿರೋಕೆ. ನಮಗೆ ಗೊತ್ತಿಲ್ಲ ಮುಂದಕ್ಕೆ ಆ ಮಗಳು ಏನಾಗ್ಬೋದು ಅಂತ. ಆ ಕಂದಮ್ಮ ಏನಾಗಿ ಬೆಳೀತಾಳೋ, ನಮ್ಮೆಲ್ಲರೂ ಆಳೋ ಕೈ ಆಗುತ್ತೋ ಅಥವಾ ಕಾಪಾಡೋ ಕೈ ಆಗುತ್ತೋ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಚೈನ್ ಲಿಂಕ್ ಥರ ಮಾಡೋಣ. ಕ್ರೌಡ್ ಫಂಡಿಂಗ್ ಆರಂಭ ಆಗಿದೆ. ನಾನು ಹೇಳಿದ್ದಲ್ಲ, ನನ್ನ ಕೈಲಾದಂಗೆ ನಾನು ಮಾಡಿದ್ದೀನಿ. ನಾನು ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಂತ ನಾನು ಹೇಳಲ್ಲ. ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ. ಜನಪ್ರತಿನಿಧಿಗಳು ನೀವು ಹೇಳಿಸ್ಕೊಳ್ಳುವಂತಹ ವಯಸ್ಸಿನವರಲ್ಲ.
ಚಾನೆಲ್ಗಳು ಬಂದು ಹಿಂಗೆ ಸಮಸ್ಯೆ ಇದೆ ಅಂತ ಹೇಳೋದಲ್ಲ, ಎಲ್ಲ ಕಡೆಗೂ ಲೆಟರ್ ಕೊಟ್ಟಿದ್ದಾರಂತೆ. ಗಮನಿಸಿ, ನಾನು ಹೇಳಿದ್ನಲ್ಲ, ತಲೆ ಮೇಲೆ ಹೊತ್ಕೊಂಡು ರಾಜ್ಯದ ಜನ ಮೆರೆಸುತ್ತಾರೆ. ಗ್ಯಾರಂಟಿ ನ್ಯೂಸ್ ಕೂಡ ನಿಮಗೆ ಒಂದು ಕೋಟಿ ಕೋಟಿ ನಮಸ್ಕಾರವನ್ನು ಹಾಕ್ಬಿಡ್ತೀವಿ. ಕೊನೆಯದಾಗ ಮಗುನ ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಕೀರ್ತನ ಹಾಯ್ ಹಾಯ್, ನಿನ್ಗೊಂದು ಚಾನ್ಸ್ ಇವಾಗ ಹಾಡು ಹೇಳ್ಬಿಡ್ತೀಯಾ? ನಿನ್ನ ಹಾಡು ಸಖತ್ ವೈರಲ್ ಆಗಿತ್ತು, ನಾವೆಲ್ಲ ಚಪ್ಪಾಳೆ ಹಾಕಿದ್ವಿ ಗೊತ್ತಾ? ಹಾಂ, ಆರಕ್ಷಕರೇ ಹೇಳು. ಆರಕ್ಷಕರೇ ಹೇಳು. ಯಾವ್ದು ಗೊತ್ತು ಅದೇ ಹೇಳು. ಗರ್ಜಿಸಿದ ಸಿಂಹ ಹೇಳು. ನೀನ್ ದಿನಾ ಸಿರಪ್ ಕುಡಿತೀಯಾ? ಜ್ಯೂಸ್ ಕುಡಿತೀಯಾ ಮಗಳೇ ದಿನ? ಚೆನ್ನಾಗಿರುತ್ತಾ? ಎಷ್ಟು ಕುಡಿತೀಯಾ? ಅಷ್ಟೊಂದು ಕುಡಿತೀಯಾ? ಅದಕ್ಕೆ ನೀನು ಸ್ಟ್ರಾಂಗ್ ಆಗಿರೋದು. ಯಾವ ಜ್ಯೂಸ್ ಕುಡಿತೀಯಾ ಬಿಡಪ್ಪ? ಯಾವ ಜ್ಯೂಸ್ ಕುಡಿತೀಯಾ? ಆಮೇಲೆ ಆಪಲ್ ಪೈನಾಪಲ್ ಅಂತ ಹೇಳಿದೀರಾ ನೀವು. ಸಿರಪಿಗೆ ಮಗುಗೆ ಹಂಗೆ ಹೇಳಿದಿರಿ. ಓಕೆ, ಪೈನಾಪಲ್ ಆದ್ಮೇಲೆ ಇನ್ಯಾವ್ದು ಕುಡಿದ್ದೆ ಪಾಪ? ಅದು ಯಾವ ಹಾಡು ಹೇಳ್ತಾ ಇದ್ದೆ ಬಿಡು ಅಲ್ಲಿ. ಅದು ಸಾಧ್ಯ ಆದ್ರೆ ಮೈಕ್ ಒಂಚೂರು ಬಾಯಿ ಹತ್ರ ಇಡಿ ಸರ್. ಹಿಂದೆ ಹೋಗ್ಬಿಟ್ಟಿದೆ, ಅವಳಿಗೆ ಗೊತ್ತಾಗಿಲ್ಲ. ತಂಬೂರಿ ಮಿಟ್ಟಿದವನೇ ಹೇಳು ಮಗ್ಲೆ. ನೀನು ಹೇಳಿದ್ರೆ ಅಲ್ಲಿ ಚಾಕ್ಲೇಟ್ಸ್ ಏನಿದೆ ಅದನ್ನ ನಾನು ಕೊಡ್ತೀನಿ. ಬೇಗ ಪಟ್ ಅಂತ ಹೇಳು. ಶ್ಲೋಕ ಹೇಳ್ತೀಯಾ? ಮೃತ್ಯುಂಜಯ ಹೇಳ್ತೀಯಾ? ಚೂರ್ ಜೋರಾಗಿ. ಪೂಜ್ಯ ರಾಘವೇಂದ್ರಯ್ಯ ಹೇಳ್ಬಿಡ. ಹೇಳು. ಮೈಸೂರು ಭಾಗದವರಲ್ಲ ಸರ್ ನೀವು? ನಿಮ್ಮೂರಿಂದನೇ ಕಾಲ್ಸ್ ಜಾಸ್ತಿ ಬರ್ತಾ ಇರೋದು. ರಿಸೀವ್ ಮಾಡಿಬಿಡೋಣ. ಕಲಾವತಿ ಅಂತ ಮೇಡಮ್, ನಮಸ್ತೆ. ಮಾತಾಡಿ ಮೇಡಮ್. ಏನು ಮಾತಾಡ್ಬೇಕು ಅನ್ನಿಸ್ತಿದೆ ಈ ಸಂದರ್ಭದಲ್ಲಿ ನಿಮಗೆ? ನೋಡ್ಬಿಟ್ಟು ತುಂಬಾ ಇದಾಯ್ತು ಮೇಡಮ್ ನಮ್ಗೆ. ನಮಸ್ತೆ ಮೇಡಮ್. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ನಾನು ಕೇಳಿಸ್ತದೆ. ಕಲಾವತಿ ಅವರೇ, ನೀವು ಮಾತಾಡಿ. ಮೇಡಮ್, ನಾವು ಹೌಸ್ ವೈಫು. ನೋಡ್ತಾ ಇದ್ದೆ ಪ್ರೋಗ್ರಾಮು. ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತಾರೆ ಮೇಡಮ್. ಆದ್ರೆ ಪಾಪ ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಮೇಡಮ್ ನಾನು. ಆದ್ರೆ ನಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಮೇಡಮ್, ನಿಮ್ಮ ಕಾಲ್ ಜೊತೆಗೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ನಲ್ಲಿ ನೀವು QR ಕೋಡ್ ನೋಡ್ತಾ ಇದ್ದೀರಾ ಅಲ್ವಾ? ಹೌದು. ಸಾಧ್ಯ ಆದ್ರೆ ಅದಕ್ಕೆ ಟ್ರಾನ್ಸಾಕ್ಷನ್ ಮಾಡಿ. ಇಲ್ಲ ಅಂದ್ರೆ ಅಕೌಂಟ್ ನಂಬರ್ ಕೂಡ ಕೊನೆಗೆ ಹಾಕ್ತೀವಿ. ನೀವು ಅಕೌಂಟ್ ನಂಬರ್ಗೆ ಹಾಕ್ಬೋದು. ನೀವು ಸಾಧ್ಯ ಆದ್ರೆ ಮಾತಾಡ್ತೀರಾ? ಮಗು ಇದೆ, ಮಾತಾಡ್ತೀರಾ? ಮಗು ತಂದೆ ತಾಯಿ ಇದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಮೇಡಮ್. ಪಾಪು ಚೆನ್ನಾಗಿ ಹುಷಾರಾಗ್ಲಿ. ತಮಗ್ ಗೊತ್ತಿರೋರ್ಗೆಲ್ಲ ತಿಳಿಸಿ ಸಹಾಯ ಮಾಡಿಸಿ ನನ್ನ ಮಗುನ ಉಳಿಸ್ಕೊಡಿ ಮೇಡಮ್. ಗ್ರೂಪ್ ಹಾಕ್ತಿವಿ ಮೇಡಮ್, ಉಳಿಸ್ತೀವಿ. ಎದುರ್ಕೋಬೇಡಿ, ನೀವು ಧೈರ್ಯವಾಗಿರಿ ಅಷ್ಟೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ ಯು ಸ್ವಲ್ಪ ಅದು ಡೀಟೇಲ್ಸ್ ಕರೆಕ್ಟ್ ಆಗಿ ಹೇಳ್ಬಿಡಿ ಆಂಟಿ. ಥ್ಯಾಂಕ್ ಯು ಅಂತ ಹೇಳು ಮಗ್ಲೆ. ಥ್ಯಾಂಕ್ಸ್. ವೆಲ್ಕಮ್ ಪುಟ್ಟ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಮಾತಾಡಿ ಸರ್. ನಿಮ್ಮೂರಿನವ್ರೆ, ನನ್ಗೆ ಅದೊಂಥರ ಖುಷಿ ಆಗ್ಬಿಡ್ತು. ಆಮೇಲೆ ಮೈಸೂರವರು ಸಪೋರ್ಟ್ ಮಾಡಿ ಅಂತಲ್ಲ. ಮೈಸೂರು ನಮ್ಮೂರು, ನಮ್ಮ ರಾಜ್ಯದ್ದು. ಬೀದರಿಂದ ಹಿಡಿದು ಇಡೀ ರಾಜ್ಯದ ಜನತೆ ನಿಂತ್ಕೊಬಿಡಿ ಪರವಾಗಿ. ಇಡೀ ರಾಜ್ಯದ ಜನತೆ ಯಾರೆಲ್ಲ ಗ್ಯಾರಂಟಿ ನ್ಯೂಸ್ನ ನೋಡ್ತಾ ಇದ್ದೀರಿ, ಆ ಸ್ಕ್ಯಾನರ್ ಕೋಡ್ನ ನಿಮ್ಮ ಸ್ಟೇಟಸಲ್ಲಿ ಹಾಕೊಳ್ಳಿ. ನಿಮ್ಮ ಕೈಲಾದ ಸಹಾಯ ನೀವು ಮಾಡಿ, ಅದನ್ನು ಮಾಡಿ. ಯಾಕಾಗಲ್ಲ ನೋಡೋಣ. ಜನಪ್ರತಿನಿಧಿಗಳದ್ದು ಹಾಳಾಗೋಗ್ಲಿರಿ, ನಾವು ನಿಂತ್ಕೊಳ್ಳೋಣ. ಕಲಾವತಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೀವೇನೋ ಕೇಳಿದ್ರಿ, ನನಗೆ ಕೇಳಿಸ್ಲಿಲ್ಲ. ಸಾರಿ, ಹೇಳಿ ಮಾ. ಅದೇ ಮೇಡಮ್, ಯಾವ ತರ ಮಾಡೋದು ಅಂತ ಸ್ವಲ್ಪ ಲಾಸ್ಟ್ ಅಲ್ಲಿ ಹೇಳ್ಬಿಟ್ರೆ. ಓಕೆ, ಖಂಡಿತ. QR ಕೋಡ್ ಹಾಕ್ತಾ ಇದ್ದೀವಿ, ಮತ್ತೆ ಇನ್ನೊಂದ್ಸಲ ಹಾಕ್ತಿವಿ. ಆ QR ಕೋಡ್ಗೆ ನಿಮ್ ಗೂಗಲ್ ಪೇನೋ ಫೋನ್ ಪೇನೋ ಸ್ಕ್ಯಾನ್ ಮಾಡಿ ಮಾ. ಸ್ಕ್ಯಾನ್ ಮಾಡಿದ್ಮೇಲೆ ನೀವು ಗಮನಿಸಬಹುದು. ಈಗ ಸಹಾಯ ಮಾಡುವವರು ನೋಡಿ, ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ತಾ ಇದೀವಿ, IFSC ಕೋಡ್ ಹಾಕಿದೀವಿ. ಗೂಗಲ್ ಪೇ ಫೋನ್ ಪೇ ತಗೊಳ್ಳಿಲ್ಲ ಟ್ರಾನ್ಸಾಕ್ಷನ್ ಅಂದ್ರೆ ಈ ಅಕೌಂಟ್ಗೆ ನೀವು ಟ್ರಾನ್ಸಾಕ್ಷನ್ ಮಾಡ್ಬೋದು. ಕೇಳಿಸ್ತಾ? ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ನೀವು ಕರೆ ಮಾಡಿದ್ದು. ನಿಜಕ್ಕೂ ಮತ್ತೊಂದು ರೀತಿಯ ಸ್ಟ್ರೆಂತ್ ಈ ರೀತಿಯಾಗಿದ್ದು. ಆಮೇಲೆ ಇನ್ನೊಂದು, ರಾಜ್ಯದ ಜನತೆಗೆ ಹೇಳಬೇಕು, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಬ್ಯಾಂಕಿಂಗ್ ಸರ್ವಿಸ್ ಹೆಂಗಿರುತ್ತೆ ಅಂತ. ಗೂಗಲ್ ಪೇ ಅಥವಾ ಫೋನ್ ಪೇ ಟ್ರಾನ್ಸಾಕ್ಷನ್ ಲಿಮಿಟ್ ಇರುತ್ತೆ. ಒಂದೇ ಸಲ ಎಲ್ಲರೂ ಹಾಕ್ಬಿಡ್ತೀವಿ ಅಂದ ತಕ್ಷಣ ಆಗಲ್ಲ.
ಕೆಲವೊಂದ್ಸಲ ಹ್ಯಾಂಗ್ ಆಗುತ್ತೆ ಅಥವಾ ಈ ಕೆಲ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ. ಸೊ ನಾವು ನೀವು ಮಾಡಬೇಕಾಗಿರೋದು ಏನು ಹೇಳಿ, ಆಮೇಲೆ ಕ್ರಾಸ್ ಚೆಕ್ಕಿಗೆ ಇಳಿಯೋಕೆ ಹೋಗ್ಬಿಡಿ. ಎಂತೆಂಥದೋ ಕೆಲಸಕ್ಕೆ ಕ್ರಾಸ್ ಚೆಕ್ ಹೋಗಲ್ಲ ನಾವು, ಇದಕ್ಕೆ ಹೋಗಬೇಕಾ? ಅಕೌಂಟ್ ನಂಬರ್ಗೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡಿ, ಬೇಡ್ತಾ ಇದ್ದೀವಿ, ನಾವು ಕೇಳ್ಕೋತಾ ಇದ್ದೀವಿ. ಕ್ರಾಸ್ ಚೆಕ್ ಅಂತ ಯಾಕಂತ ಹೇಳಿದೆ ಅಂದರೆ, ಹಂಗಿದೆಯೋ ಇಲ್ವೋ ಅಂತ ಕ್ರಾಸ್ ಚೆಕ್ ಮಾಡೋಕ್ಕೆ ಎವ್ರಿ ಡೇ ಇವ್ರಿಗೆ ಫೋನ್ ಹೋಗ್ತಾ ಇದೆಯಾ? ಏನು ಪ್ರಾಬ್ಲಮ್ ಆಗ್ತಾಯಿದೆ ಅದು ನಿಮಗೆ? ಮಿಡಲ್ ನೈಟು 1 ಗಂಟೆ 2 ಗಂಟೆಗೆ ಕಾಲ್ ಮಾಡ್ತಾರೆ, ಮಾಡಬೇಡಿ ಅಂತ ಹೇಳೋಕೆ ಆಗಲ್ಲ. ನೈತಿಕ ಹೊಣೆ ನಮಗಿಲ್ಲ ಮೇಡಮ್, ಹಕ್ಕಿಲ್ಲ. ಯಾಕಂದರೆ ಅವ್ರು ಸಂಪಾದನೆ ಮಾಡಿರೋ ದುಡ್ಡು, ಅವ್ರು ಕಷ್ಟಪಟ್ಟಿರೋ ದುಡ್ಡು ನಮ್ಮ ಕಷ್ಟಕ್ಕೆ ಮಾಡ್ತಿದ್ದಾರೆ ಅಂದರೆ ಮಾಡ್ತೀವಿ. ತೊಂದರೆ ಏನು ಅಂತಂದರೆ ಪಾಪ ಎಷ್ಟೊಂದು ಜನ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಿದ್ದಾರೆ. ಈ 3 ದಿನದಲ್ಲಿ ಸುಮಾರು 10 ಲಕ್ಷ ರೂಪಾಯಿ ನಮಗೆ ಫೇಲ್ ಆಗಿರೋ ಅಮೌಂಟೇ ಆಗಿದೆ. ಎಲ್ಲರೂ ಮಾಡ್ತಿದ್ದಾರೆ, ಮೇಡಮ್ ಫೇಲ್ ಆಗ್ತಾ ಇದೆ, ಮೇಡಮ್ ಫೇಲ್ ಆಗ್ತಾ ಇದೆ, ಸರ್ ನಿಮ್ಮ ವಾಟ್ಸಪ್ ನಂಬರ್ ಇದೇನಾ, ನಾವು ಸ್ಕ್ಯಾನರ್ ಕಳಿಸ್ಕೊಡ್ತೀವಿ. ಅಷ್ಟು ಸ್ಪಷ್ಟವಾಗಿ ಸುದೀಪ್ ಸರ್ ಹೇಳಿದ್ದಾರೆ, QR ಕೋಡನ್ನು ಬಳಸಿ ಅಂತ. ಜನ ತಕ್ಷಣಕ್ಕೆ ಆಗೋವಂಥದ್ದು ಫೋನ್ ನಂಬರ್ ತಗೊಂಡು ಫೋನಲ್ಲಿ ಹಾಕೋಗಿ ಹೋಗ್ತಾರೆ. UPI ರೂಲ್ ಇರೋದೇ ಲಿಮಿಟೆಡ್ ಟ್ರಾನ್ಸಾಕ್ಷನ್, 1 ಲಕ್ಷ ಆಗೋ ತನಕ, ಇಲ್ಲ 20-30 ಟ್ರಾನ್ಸಾಕ್ಷನ್ ಆಗೋ ತಕ್ಷಣ ಫೇಲ್ಡ್ ಆಗುತ್ತೆ. ಇಬ್ರು 4 ಅಕೌಂಟ್ ಇಟ್ಕೊಂಡಿದ್ವಿ, ಸ್ವಿಚ್ ಬೇರೆ ಬೇರೆದಕ್ಕೆ ಪ್ರೈಮರಿ ಅಕೌಂಟಾಗಿ ಸ್ವಿಚ್ ಮಾಡ್ಕೋತಾನೆ ಇರ್ತೀವಿ, ಆದರೂ ಫೇಲ್ಡ್. ಆ ಫೇಲ್ಡ್ ಬಂದಿರೋದಕ್ಕೆ ನಮಗೀಗ ಹಣದ ಅವಶ್ಯಕತೆ ಇದೆ. ಆ ಫೇಲ್ಡ್ ಬಂದಿರೋದಕ್ಕೆ ಮತ್ತೆ ನಾವು ಫೋನ್ ಪೇಲಿ ರಿಪ್ಲೈ ಮಾಡ್ತೀವಿ, ಸ್ಕ್ಯಾನರ್ ಕಳಿಸ್ತೀವಿ, ದಯವಿಟ್ಟು ನಮಗೆ ಸಹಾಯ ಮಾಡಿ, ಅಕೌಂಟಿಗೆ ಹಾಕಿ ಸ್ಕ್ಯಾನ್ ಮಾಡಿ ಅಂತ ಕೇಳ್ತೀವಿ. ಅದು ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇಲ್ಲ. 150% ಬರ್ತಾ ಇದೆ, 150% ಬರಲ್ಲ. ಈ ತರ ಸಮಸ್ಯೆ ಈಗ ನಾವು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಮಿಲಾಪ್ ಅಂತ ಬರುತ್ತೆ. ಮಿಲಾಪ್ ಅಂತ ಅದು ಮಗು ಹೆಸರು, ಮಗುದು. ಇದು ಫಂಡ್ ರೈಸಿಂಗ್ ಹೆಸರು, ಮಗುದು ಅಕೌಂಟ್ ಇದೆ ಅಲ್ಲಿ. ಓಕೆ. ಸೊ ಚೆಕ್ ಮಾಡೇ ಬಿಡೋಣ ನಾವು. ಸೊ ನೀವು ಅಷ್ಟೇ, ಎಸ್ ಮಿಲಾಪ್ ಅಂತ ಬರುತ್ತೆ ಫಂಡಿಂಗ್ ನೇಮ್. ನೀವು ಇದಕ್ಕೆ ಕಣ್ಣು ಮುಚ್ಕೊಂಡು ಯಾವುದೇ ರೀತಿ ಒಂದು ಅನುಮಾನ ಇಲ್ಲದೆ ಟ್ರಾನ್ಸಾಕ್ಷನ್ ಮಾಡ್ಬೋದು. ಗೂಗಲ್ ಪೇ, ಫೋನ್ಪೇ ಅಂತ ಹೋಗ್ಬೇಡಿ. ಅವ್ರು ಹೇಳಿದ್ರಲ್ಲ ಸಮಸ್ಯೆ, ಅದಂತರ ಹೆಂಗಾಗುತ್ತೆ ಗೊತ್ತಾ, ನಮಗೆ ನಾವು ಸಹಾಯ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಈ ಹುಣಸೆ ಹಣ್ಣನ್ನು ಹೊಳಲ್ ಕಿವುಚಿದ್ರೆ ಏನಾಗುತ್ತೆ ಹೇಳಿ, ವ್ಯರ್ಥ, ನಮಗೂ ಇಲ್ಲ ಅವ್ರಿಗೂ ಇಲ್ಲ ಅನ್ನಂಗಾಗುತ್ತೆ. ಹಾಗಾಗಿ ಸ್ವಲ್ಪ ಮುತುವರ್ಜಿಯನ್ನು ವಹಿಸಿ. ಹಾಡು ಹೇಳ್ತಾ ಇದ್ಲು, ಸ್ವಲ್ಪ ಮುತುವರ್ಜಿನ ವಹಿಸಿ ಆ ಸ್ಕ್ಯಾನರ್ಗೆ ಅಥವಾ ಅಕೌಂಟ್ ನಂಬರ್ಗೆ ನೀವು ಟ್ರಾನ್ಸಾಕ್ಷನ್ ಮಾಡಿದ್ರೆ ಬಹಳ ದೊಡ್ಡ ಉಪಕಾರ ಆಗುತ್ತೆ ಈ ಕುಟುಂಬಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.